ರಾಣಿಯ ಗೌರವಗಾನ ತಾನು ಮಾಡೋದಿಲ್ಲ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸರು ಶಾಲೆಯಿಂದ ಬೈಸ್ಕೊಂಡು ಬರ್ತಾರೆ, ಹೊಡೆಸ್ಕೊಂಡು ಬರ್ತಾರೆ, ಮನೆಗೆ ಬಂದಾಗ ಅವರ ತಂದೆ ರಾವ್ ಬಹದ್ದೂರ್ ಜಾನಕಿನಾಥ್ ಬೋಸರಿಗೆ ನಿಜವಾಗ್ಲೂ ಗಾಬರಿ ಆಗತ್ತೆ. ಈ ಗಾಬರಿ ಆದಾಗ ಮುಂದೇನು ಮಾಡಬೇಕು ಅಂತ ತಿಳಿಯದೆ ಅವರು ಚಡಪಡಿಸ್ತಾರೆ. ಈ ಹುಡುಗ ಹೀಗೆ ಆದರೆ ಮುಂದೇನು ಕತೆ ಅಂತ ಆಲೋಚನೆ ಮಾಡ್ತಾರಲ್ಲ, ಆಗಲೇ ಅವರು ಸುಭಾಷ್ ಚಂದ್ರ ಬೋಸರ ಕೋಣೆಯೊಳಗೆ ಒಮ್ಮೆ ಹೋಗ್ತಾರೆ. ಸುಭಾಷ್ ಚಂದ್ರ ಬೋಸರ ಕೋಣೆಯೊಳಗೆ ಹೀಗೆ ಪುಸ್ತಕವನ್ನು ಸರಿಸಿ ನೋಡ್ತಿರ್ಬೇಕಾದ್ರೆ ಒಂದು ಚೀಟಿ ಸಿಗತ್ತೆ. ಆ ಚೀಟಿ ಗದರ್ ಚಳವಳಿಯಿಂದ ಬಂದಿರುವಂಥ, ಪ್ರಕಟಣೆಗೊಂಡಿರುವಂಥ ಒಂದು ಕರಪತ್ರದಂತಿರುವಂಥ ಚೀಟಿ, ಅಥವಾ ಗದರ್ ಚಳವಳಿಯವರು ಪ್ರಕಟಿಸ್ತಾ ಇದ್ದ ಪತ್ರಿಕೆಯಲ್ಲಿ ಬಂದಿರುವ ಜಾಹೀರಾತು ಅಂತಂದ್ರೂ ಸರಿಯೇ. ಅದರ ಒಂದು ಪ್ರತಿ ಸುಭಾಷರ ಪುಸ್ತಕದಲ್ಲಿತ್ತು. ಆ ಪ್ರತಿಯಲ್ಲಿ ಏನಿತ್ತು ಅಂತಂದರೆ, ಬೇಕಾಗಿದ್ದಾರೆ, ವಾಲಂಟಿಯರ್ಸ್ ಬೇಕಾಗಿದ್ದಾರೆ ಅಥವಾ ವರ್ಕರ್ಸ್ ಬೇಕಾಗಿದ್ದಾರೆ, ಎಂಥವರು ಬೇಕಾಗಿದ್ದಾರೆ ಅದರಲ್ಲಿ ಬರೆದಿದ್ದಾರೆ, ಕ್ರಾಂತಿ ಕಾರ್ಯಕ್ಕೆ ತರುಣ ಸೈನಿಕರು ಬೇಕಾಗಿದ್ದಾರೆ. ಚೆನ್ನಾಗಿದೆ ನೋಡಿ. ಮುಂದಿನ ಸಾಲು, ಸಂಬಳ ಏನು ಕೊಡ್ತೀವಿ? ಮೃತ್ಯುವೇ ಸಂಬಳ ಅಂತಿದೆ. ಬಹುಮಾನ ಏನು? ಹೌತಾತ್ಮ್ಯ ಬಹುಮಾನ ಅಂತ ಬರೆದಿದೆ. ನಿವೃತ್ತಿ ವೇತನ, ಸ್ವಾತಂತ್ರ್ಯವೇ ನಿವೃತ್ತಿ ವೇತನ ಅಂತ. ಹಾಗೆ ರಣರಂಗ ಭಾರತ ಭೂಮಿ ಅಥವಾ ಹಿಂದೂಸ್ತಾನ ಅಂತ ಬರೆದಿತ್ತು. ತಂದೆ ಒಮ್ಮೆ ಕೈಕಾಲು ಕಳ್ಕೊಂಡ್ಬಿಟ್ರು. ಅವರಿಗೆ ಗದರ್ ಚಳವಳಿ ಗೊತ್ತಿಲ್ಲದೆ ಇರುವಂಥದ್ದು ಏನಲ್ಲ. ಲಾಲಾ ಹರ್ದಯಾಳ್ರಿಂದ ಶುರುವಾದಂಥ ಗದರ್ ಚಳವಳಿ ವಿದೇಶದಲ್ಲಿ ಭಾರತೀಯರಿಗಾಗ್ತಾ ಇದ್ದಂಥ ಅನ್ಯಾಯದ ಕುರಿತಂತೆ ಪ್ರತಿಭಟಿಸುವ ಒಂದು ವಿಶೇಷ ಸ್ವರೂಪವಾಗಿ ತನ್ನನ್ನು ತಾನು ರೂಪಿಸಿಕೊಳ್ತು. ವಾಸ್ತವವಾಗಿ ಕೆನಡಾದಲ್ಲಿದ್ದಂಥ ಭಾರತೀಯರನ್ನ ಬೇರೆ ಎಲ್ಲ ರಾಷ್ಟ್ರಗಳಿಗೆ ಸಿಗ್ತಾ ಇದ್ದಂಥ ಗೌರವ ಕೆನಡಾದಲ್ಲಿ ಭಾರತೀಯರಿಗೆ ಸಿಗ್ತಿರಲಿಲ್ಲ. ಯಾಕೆ ಅಂತಂದರೆ, ಭಾರತೀಯರನ್ನ ನಮ್ಮವರು ಅಂತ ಯಾವತ್ತೂ ಬ್ರಿಟಿಷರು ಧೈರ್ಯವಾಗಿ ಹೇಳಲೇ ಇಲ್ಲ. ಅವರನ್ನು ಸೆಕೆಂಡ್ರಿ ಸಿಟಿಸನ್ ಆಗಿ ಅಲ್ಲಿ ಟ್ರೀಟ್ ಮಾಡುವಾಗ, ಅತ್ಯಂತ ಅವಹೇಳನಕಾರಿಯಾಗಿ ನೋಡಿಕೊಳ್ಳುವಾಗಲೂ ಕೂಡ ಕೆನಡಾದಲ್ಲಿದ್ದಂಥ ಆ ಭಾರತೀಯರಿಗೆ ಗೌರವ ಕೊಡಿ ಅಂತ ಬ್ರಿಟಿಷರು ಯಾವಾಗಲೂ ಹೇಳಲಿಲ್ವಲ್ಲ, ಅದು ಇಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಾಲಕ್ರಮದಲ್ಲಿ ಅವರಿಗೆ ಗೊತ್ತಾಯಿತು, ನಾವು ದಾಸ್ಯದಲ್ಲಿರೋದೇ ನಮ್ಮ ಮಹಾಪಾಪ ಅಂತ ಗೊತ್ತಾಗಿ ಅಲ್ಲೊಂದು ಗದರ್ ಅನ್ನುವಂಥ ಚಳವಳಿ ಶುರುವಾಯಿತು. ಆ ಚಳವಳಿ ಎಷ್ಟು ವ್ಯಾಪಕವಾಗಿ ಬೆಳಕೊಳ್ತು ಅಂತಂದರೆ, ಮೊದಲ ಮಹಾಯುದ್ಧದ ಕಾಲಕ್ಕೆ ಆ ಗದರ್ ಚಳವಳಿಯ ಕ್ರಾಂತಿಕಾರಿಗಳು ಭಾರತದಲ್ಲಿ ಎಲ್ಲಂದ್ರೆ ಅಲ್ಲಿ ಹಬ್ಬಿಕೊಂಡಿದ್ರು. ಅದರ ಪ್ರಭಾವದಿಂದಾಗಿ ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿ ಚಳವಳಿಗಳು, ಬ್ರಿಟಿಷರ ವಿರುದ್ಧದ ಹೋರಾಟಗಳು ವ್ಯಾಪಕವಾಗಿ ಎಲ್ಲೆಡೆಯೇ ಹಬ್ಬಿಕೊಂಡೇನಿತ್ತಲ್ಲ, ಅದು ಸುಭಾಷರಿಗೂ ಸಂಪರ್ಕಕ್ಕೆ ದಕ್ಕಿತ್ತು ಅಂತ. ಯಾವಾಗ ತಂದೆ ಇದನ್ನು ನೋಡಿದ್ರು ಅವರು ಗಾಬರಿಯಾಗಿ ತನ್ನ ಪತ್ನಿಯ ಬಳಿ ಹೇಳ್ತಾರೆ, ಸುಭಾಷ್ ನಿಧಾನವಾಗಿ ಇಂಥವರ ಸಂಪರ್ಕಕ್ಕೆ ಬರ್ತಾ ಇದ್ದಾನೆ, ನಾವು ಎಚ್ಚರಿಕೆಯಿಂದಿರಬೇಕು ಅಂದರೆ ತಾಯಿ ನಂಬಲೇ ಇಲ್ಲ. ಆದರೆ ತಂದೆ ಸುಭಾಷರನ್ನ ಕರೆದು, ನೀನು ಅಣ್ಣನನ್ನು ನೋಡಲಿಕ್ಕೆ ಕಲ್ಕತ್ತಾಕ್ಕೆ ಹೋಗಿದ್ದಾಗ ಯಾರ್ಯಾರನ್ನು ಭೇಟಿ ಮಾಡಿದ್ದೆ ಅನ್ನುವಂಥ ಒಂದೊಂದೇ ಹೆಸರನ್ನು ಕೇಳ್ತಾ ಇದ್ದಂತೆ ತಂದೆ ಮುಖ ಬಿಳಿಸ್ಕೊಳ್ತು. ಯಾಕೆ ಅಂತಂದರೆ, ಅವ್ರು ಭೇಟಿ ಮಾಡಿದ ಪ್ರತಿಯೊಬ್ಬರೂ ಕೂಡ ಬ್ರಿಟಿಷರ ಹಿಟ್ ಲಿಸ್ಟಲ್ಲಿದ್ದಂಥ ಕ್ರಾಂತಿಕಾರಿಗಳೇ ಆಗಿದ್ರು. ಆಗ ತಾಯಿ ಹೇಳ್ತಾಳೆ, ಸುಭಾಷನ್ ಜೊತೆಗೆ ಬರುವಂಥ ಕೆಲವರು ನಮ್ಮನೆಗೂ ಬರ್ತಾರೆ, ಸಂಭಾವಿತ ಮಕ್ಕಳಂತ ಇರ್ತಾರೆ ಅಂತಂದಾಗ ಅವ್ರ ತಂದೆ ಹೇಳಿದ್ರು, ಇವರೆಲ್ಲರೂ ಕೂಡ ಬ್ರಿಟಿಷರ ವಿರುದ್ಧ ಪಿತೂರಿ ನಡೆಸ್ತಾ ಇರುವಂಥ ಅನುಶೀಲನ ಸಮಿತಿಯವರು ಅಂತ. ತಾಯಿ ಕಥೆ ಏನಾಗಬೇಡ. ಸುಭಾಷ್ ಚಂದ್ರ ಬೋಸರಿಗೂ ಒಂದು ಕಡೆ ಗಾಬರಿ ಆಗತ್ತೆ. ಆದರೆ ಎಲ್ಲಕ್ಕಿಂತಲೂ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಸುಭಾಷರು ಬರಿಬೇಕಾಗಿರುವಂಥ ಮೆಟ್ರಿಕ್ ಪರೀಕ್ಷೆಗೆ ಇನ್ನು 2 ವಾರವಷ್ಟೇ ಬಾಕಿ ಇದೆ. ಆಗ್ತಾನೆ ಅಲ್ಲಿಗೆ ಬಂದಂಥ ಮತ್ತೊಬ್ಬ ಹುಡುಗ ತಾನು ಬೇರೆ ಕಡೆ ಶಾಲೆಗಳಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ಬಂದಿದ್ದಾನೆ, ಸುಭಾಷರು ಕೂಡ ಫಸ್ಟ್ ರ್ಯಾಂಕ್ ತೆಗೆದುಕೋಬೇಕು, ನಮ್ಮ ಸುಭಾಷ್ ಫಸ್ಟ್ ರ್ಯಾಂಕ್ ತಗೊಳ್ತಾನೆ ಅಂತ ಅಕ್ಕಪಕ್ಕದವ್ರು ಹೇಳುವಾಗ ತಂದೆ ಬಹಳ ನೊಂದ್ಕೊಂಡು ಹೇಳಿದ್ರಂತೆ, ಸುಭಾಷ್ ಫಸ್ಟ್ ರ್ಯಾಂಕ್ ಬರೋದಿರಲಿ, ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ರೆ ಸಾಕಾಗಿದೆಯಪ್ಪ ನನಗೆ ಅಂತ. ಸುಭಾಷರಿಗಿದ್ದಂಥ ಅಥವಾ ಅವ್ರ ತಂದೆಗಿದ್ದಂಥ ಇನ್ನೊಂದು ದೊಡ್ಡ ತೊಂದರೆ ಏನು ಅಂತಂದರೆ, ಸುಭಾಷರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಸುಭಾಷರಿಗೆ ಈ ಥರದ್ದು ಯಾವುದೇ ಸಮಸ್ಯೆಗಳು ಬರದಂತೆ ನೋಡ್ಕೊಳ್ಳಿಕ್ಕಿದ್ದಂಥ ಬೇಣಿ ಮಾಧವರು ಕೂಡ ಈಗ ರಿಟೈರ್ ಆಗಿ ಹೋಗ್ಬಿಟ್ಟಿರೋದ್ರಿಂದ ಸುಭಾಷರನ್ನ ಇನ್ನು ತಡೆಯಬಲ್ಲಂತ ಅಥವಾ ಅವನನ್ನು ಕಂಟ್ರೋಲಿಗೆ ತಂದ್ಕೊಳ್ಬಲ್ಲಂತ ಮತ್ತೊಂದು ಶಕ್ತಿ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತಲ್ಲ. ಈ ಕಾರಣಕ್ಕೋಸ್ಕರ ಅವ್ರು ಗಾಬರಿಯಾಗಿದ್ರು. ಆದರೆ 2 ವಾರ ಆದರೆ ಏನು, 4 ದಿನ ಇದ್ರೆ ಏನು, ಸುಭಾಷ್ ಚಂದ್ರ ಬೋಸರು ಅಧ್ಯಯನಕ್ಕೆ ಕುಳಿತರು ಅಂತಂದರೆ ಅವರನ್ನು ಅಲುಗಾಡಿಸೋದು ಸಾಧ್ಯವೇ ಇಲ್ಲ. ಏಕಾಗ್ರ ಚಿತ್ತತೆ ಹಂಗಿತ್ತಲ್ಲ. ಅವರ ಅಧ್ಯಯನಕ್ಕೆ ಕುಳಿತರು, ಮೆಟ್ರಿಕ್ಯುಲೇಷನ್ ರಿಸಲ್ಟ್ ಬಂದಾಗ ಅವರ ತಂದೆಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ರೀಸನ್ನೇ ಇಲ್ಲ. ಸುಭಾಷ್ ಚಂದ್ರ ಬೋಸರು 2nd ರ್ಯಾಂಕಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡಿದ್ರು. ಇದು ಅವರ ಪಾಪ್ಯುಲಾರಿಟಿ ಹೆಚ್ಚಲಿಕ್ಕೂ ಕಾರಣವಾಯಿತು. ತಂದೆ ತಾಯಿ ಏನು ಮಾತನಾಡ್ತಾರೆ ಹೇಳಿ? ಅನೇಕರು ತಮ್ಮ ಮಕ್ಕಳ ಬಗ್ಗೆ ಹೇಳ್ತಾರೆ. ನಾನು ಹೋದಾಗ ಯುವ ಬ್ರಿಗೇಡ್ನ ಕೆಲವು ಕಾರ್ಯಕರ್ತರ ಬಗ್ಗೆ ಅವರ ಮನೆಗಳಲ್ಲಿ ಗಲಾಟೆ ಆಗುತ್ತೆ. ನಮ್ಮ ಹುಡುಗ ತುಂಬ ಓಡಾಡ್ತಾನೆ ಇರ್ತಾನ್ರಿ, ಅವನು ಏನು ಓದೋದು ಕಾಣಿಸೋದೇ ಇಲ್ಲ ರೀ ಅಂತೆಲ್ಲ ಹೇಳ್ತಾರೆ.
ರಿಸಲ್ಟ್ ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ ರಿಸಲ್ಟ್ ಚಲೋ ಕೊಡ್ತಾನ್ರಿ, ಅವ್ನು ಯಾವತ್ತೂ ಫಸ್ಟ್ ಕ್ಲಾಸ್ಗಿಂತ ಕಡಿಮೆನೇ ಆಗ್ಲಿಲ್ಲ ರೀ ಅಂತೆಲ್ಲ ಹೇಳ್ತಾರೆ. ಅವರಿಗೆ ಮಕ್ಕಳು ಬೇರೆ ಬೇರೆ ಕೆಲಸಗಳನ್ನ ಮಾಡೋದ್ರಿಂದ ಅವರು ಕ್ರಿಯಾಶೀಲರಾಗಿರ್ತಾರೆ ಎನ್ನುವಂಥ ಕಲ್ಪನೆಯೇ ಇಲ್ಲ. ಯಾವಾಗ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿಸ್ಕೊಳ್ಳೋದಿಲ್ವೋ ಅವರು ಫಿಲಮ್ ನೋಡ್ಲಿಕ್ಕೆ ಹೋಗ್ತಾರೆ, ಕೆಟ್ಟ ಹುಡುಗರ ಸವಾಸ ಮಾಡ್ತಾರೆ. ಹೀಗಾಗಿ ಮಕ್ಕಳನ್ನ ಎಂಗೇಜ್ ಮಾಡಿಡುವಂಥದ್ದು ಅಗತ್ಯ. ಆಗ ಅವರು ಈ ಥರದ ಚಟುವಟಿಕೆಗಳಲ್ಲಿ ಅಥವಾ ಅಧ್ಯಯನದಲ್ಲೂ ತೀವ್ರವಾಗಿರ್ತಾರೆ ಎನ್ನುವಂಥ ಸಾಧಾರಣ ಕಲ್ಪನೆಯು ತಂದೆ ತಾಯಿಯರಿಗೆ ಇಲ್ಲದೆ ಇರೋದೇ ಬಹಳ ದೊಡ್ಡ ಸಮಸ್ಯೆಗೆ ಮೂಲವಾಗಿಬಿಡುತ್ತೆ ಅಂತ ಅನೇಕ ಬಾರಿ ನನ್ಗನ್ಸುತ್ತೆ. ಇಲ್ಲಿ ಸುಭಾಷ್ ಚಂದ್ರ ಬೋಸರ ಕಥೆಯು ಹಾಗೆಯೇ. ಅವರು ಎಲ್ಲದರ ನಡುವೆ ವಿವೇಕಾನಂದರ ಕುರಿತ ಅಧ್ಯಯನ, ಕ್ರಾಂತಿಕಾರಿಗಳ ಸಂಪರ್ಕ, ಭಾರತದ ಕುರಿತಂತ ನಿರಂತರ ಚಿಂತನೆ, ಇವುಗಳ ನಡುವೆ ಅಧ್ಯಯನವನ್ನು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತಂದ್ರೆ ಪರೀಕ್ಷೆ ಅನ್ನೋದು ಅವರಿಗೆ ಎಡಗೈ ಆಟ ಅಥವಾ ಅಂಗೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡಂತೆ ಆಗಿತ್ತು ಅಂತ ಹೇಳ್ತಾರೆ. ಈಗ 16 ವರ್ಷ ಸುಭಾಷ್ ಚಂದ್ರ ಬೋಸರಿಗೆ ಅವರು ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿಗೆ ಬಂದರು. ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಅದಾಗಲೇ ಸುಭಾಷ್ ಚಂದ್ರ ಬೋಸರು ಸೆಕೆಂಡ್ ರ್ಯಾಂಕ್ ಅವರು ಮೆಟ್ರಿಕ್ಯುಲೇಷನ್ ಅಲ್ಲಿ ಅನ್ನೋದು ಬಹಳ ಪಾಪ್ಯುಲರ್ ಸಂಗತಿಯಾಗಿತ್ತು. ಅವರನ್ನ ಎಲ್ಲರೂ ಗೌರವ ಆದರಗಳಿಂದ ಕಾಣ್ತಾ ಇದ್ರು. ಇಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದ ಬುದ್ಧಿವಂತರೆಲ್ಲ ಒಟ್ಟಾಗಿ ಸೇರಿದ್ದು ಸುಭಾಷ್ ಚಂದ್ರ ಬೋಸರಿಗೆ ಒಂದು ಒಳ್ಳೆಯ ವಾತಾವರಣವನ್ನು ರೂಪಿಸಿಕೊಟ್ಟಿತ್ತು. ಅವರು ಬಹಳ ಆನಂದಿತರಾಗಿದ್ದರು. ಎಷ್ಟೇ ಆನಂದಿತರಾಗಿದ್ರು ಒಳಗಿದ್ದ ವಿವೇಕಾನಂದರು ಸುಭಾಷರನ್ನ ಯಾವತ್ತೂ ಸುಮ್ಮನೆ ಇರ್ಲಿಕ್ಕೆ ಬಿಡಲೇ ಇಲ್ಲ. ಸುಭಾಷರು ನಿರಂತರವಾಗಿ ವಿವೇಕಾನಂದರ ಅಧ್ಯಯನವನ್ನು ಮುಂದುವರಿಸಿದ್ದರಿಂದ ಚಟುವಟಿಕೆಯೂ ಅಷ್ಟೇ ಮಾಡ್ತಿದ್ರು. ಯಾವತ್ತೂ ಸುಮ್ಮನೆ ಕೂತವರಲ್ಲ. ಅದರ ನಡುವೆ ಆಗಾಗ ಅವರಿಗೆ ತೀವ್ರವಾದ ವೈರಾಗ್ಯ ಜಾಗೃತವಾಗ್ತಿತ್ತಲ್ಲ. ಒಮ್ಮೆ ಅಂತೂ ಸುಭಾಷರು ವೈರಾಗ್ಯ ಜಾಗೃತವಾದಾಗ ತಮ್ಮ ಜೊತೆಯಲ್ಲಿರುವಂಥ ಗೆಳೆಯ ಹೇಮಂತನನ್ನ ನೋಡಿ ಹೇಳ್ತಾರೆ, ಹೇಮಂತ, ಈ ಡೆಸ್ಕ್ಗಳ ಮೇಲೆ ನಾವೇನು ಕೂತಿದ್ದೀವಲ್ಲ, ಇದೇನು ಋಷಿಗಳು ಕೂತ್ಕೊಳ್ತಾ ಇದ್ದಂಥ ವ್ಯಾಘ್ರ ಚರ್ಮ ಅಂತ ಅನ್ಕೊಂಡಿದ್ದೇನು? ಅದ್ರ ಮೇಲೆ ಕೂತ್ಕೊಂಡಿದ್ದೀವಿ ಅನ್ಕೊಂಡಿದ್ದೇನು? ಇದ್ರ ಮೇಲೆ ಕೂತ್ರೆ ನಮಗೆ ಯಾವ ರೀತಿಯ ಸಿದ್ಧಿಯೂ ಆಗೋದಿಲ್ಲ. ಅನಂತ ನಮಗೆ ಬೇಕು ಅಂತ ಆದರೆ ಹುಡುಕಾಟಕ್ಕೆ ಇವೆಲ್ಲವನ್ನೂ ಬಿಟ್ಟು ಹೊರಡಬೇಕು ಅಂತ ಪ್ರೇರಣಾದಾಯಿಯಾದ ಮಾತುಗಳನ್ನು ಆಡಿದ. ಕೆಲವೊಂದ್ಸಲ ಈ ನಾಯಕರು ಅಂದ್ಕೊಂಡವ್ರು ಹಾಗೆ ಇರ್ತಾರೆ. ಅವ್ರ ಮಾತುಗಳಲ್ಲಿ ಶಕ್ತಿ ಹೆಂಗಿರುತ್ತೆ ಅಂತಂದ್ರೆ ಉಳಿದವರಿಗೆ ಅದನ್ನು ಪ್ರತಿಭಟಿಸ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗೆ ಆಯಿತು ಸುಭಾಷರ ವಿಚಾರದಲ್ಲೂ ಕೂಡ. ಅವರ ಮಾತಿನ ಶಕ್ತಿ ಎಂಥದ್ದಿತ್ತು ಅಂತಂದ್ರೆ ಹೇಮಂತನಷ್ಟೇ ಅಲ್ಲದೆ ಜೊತೆಯಲ್ಲಿದ್ದ 3-4 ಜನ ಮನೆಯನ್ನು ಬಿಟ್ಟು ಮನೆಯಲ್ಲೂ ಹೇಳದೆ ಇದ್ದಕ್ಕಿದ್ದಂತೆ ಒಂದಿನ ಕಾಣೆಯಾಗಿ ತಾವು ಭಗವಂತನನ್ನು ಅರಸ್ಕೊಂಡು ಗುರುವನ್ನು ಅರಸ್ಕೊಂಡು ಹೊರಡ್ತೀವಿ ಅಂತ ಅವರು ಹೋಗದ ತೀರ್ಥಕ್ಷೇತ್ರಗಳಿಲ್ಲ, ಹಾಗೆ ಸಂದರ್ಶಿಸದ ಗುರುಗಳಿಲ್ಲ ಅಥವಾ ಸಾಧು ಸಂತರಿಲ್ಲ. ಮೌನಿ ಬಾಬಾನಿಂದ ಹಿಡಿದು ತೀವ್ರತರವಾಗಿ ಹಠಯೋಗದ ಸಾಧನೆ ಮಾಡ್ತಿರುವವರೆಗೆ ಎಲ್ಲರನ್ನೂ ಭೇಟಿಯಾದರು. ಆದರೆ ಯಾರಿಂದಲೂ ಕೂಡ ತೃಪ್ತಿಕರವಾಗಿರುವಂಥ ಒಂದು ಮನಸ್ಸಿಗೆ ಸಮಾಧಾನವಾಗುವಂಥ ಸಂಗತಿ ಸುಭಾಷ್ ಬಾಬುಗೆ ಸಿಕ್ಕಂತೆ ಕಾಣಲಿಲ್ಲ. ಜೊತೆಯಲ್ಲಿದ್ದವರಿಗೂ ಕೂಡ ಕೆಲವು ಕಡೆ ಅಂತೂ ಭ್ರಮ ನಿರಸನವೇ. ಒಂದು ಕಡೆ ಬಹುಶಃ ಬೋಧಗಯಾದ ಜಾಗದಲ್ಲಿ ಸುಭಾಷ್ ಚಂದ್ರ ಬೋಸರು ಅವರು ತಮ್ಮ ಮಿತ್ರರೊಡನೆ ಊಟಕ್ಕೆ ಕೂತ್ಕೊಂಡಿದ್ದಾಗ ಕೆಲವರು ಬಂದು, ನೀವು ಬ್ರಾಹ್ಮಣರಲ್ಲ, ಹೀಗಾಗಿ ನಿಮ್ಗೆ ಇಲ್ಲಿ ಊಟಕ್ಕೆ ಕೂತ್ಕೊಳ್ಳೋಂಥ ಅಧಿಕಾರ ಇಲ್ಲ, ಹೇಳಿ ಅಂತ. ಕೆಲವರು ಹೇಳಿದ್ರು, ನಾವು ಬಂಗಾಳದವರು ಮೀನು ತಿನ್ನುವ ಬ್ರಾಹ್ಮಣರು, ನಿಮ್ಗಿಲ್ಲೇನು ಕೆಲಸ, ಹೋಗಿ ಅಂತ ಹೇಳಿಬಿಟ್ರು. ಅವ್ರು ಹೇಳ್ತಾರೆ, ಅವ್ರು ಅನ್ಕೊಂಡ್ರಂತೆ ಆಗ ಅದ್ವೈತ ತತ್ವ ಸಾರುವಂಥ ಮಠವೊಂದರಲ್ಲೇ ಈ ಥರದ ಚಿಂತನೆ ಆಯಿತು ಅಂತಂದ್ರೆ ಉಳಿದವರ ಕಥೆ ಏನು? ಇನ್ನೊಂದು ಕಡೆ ಅಂತೂ ನೀರು ಕುಡಿಬೇಕು ಅಂತ ಬಾವಿಗೆ ನೀರು ಸೇದ್ಲಿಕ್ಕೆ ಕೈ ಹಾಕ್ಲಿಕ್ಕೆ ಹೋದ್ರೆ ಯಾರೋ ಒಬ್ರು ಹೇಳಿದ್ರು, ಬ್ರಾಹ್ಮಣರಲ್ದವರು ಈ ನೀರನ್ನು ಮುಟ್ಟುವಂತಿಲ್ಲ, ಹೋಗಿ ದೂರಕ್ಕೆ. ಸುಭಾಷ್ ಚಂದ್ರ ಬೋಸರು ಗಾಬರಿ ಆಗ್ತಾರೆ. ಅಷ್ಟೊತ್ತಿಗೆ ಅವರ ಜೊತೆಯಲ್ಲಿದ್ದ ಈ ಗುಂಪು ಏನೋಗಿತ್ತಲ್ಲ ಅದರಲ್ಲಿ ಒಬ್ಬ ಮಿತ್ರ, ಅವನು ಜನಿವಾರ ಹಾಕಿದವನಾಗಿದ್ದಂತೆ. ಅವನು ಹೇಳಿದ, ನೋಡಿ ನಾನು ಜನಿವಾರ ಇದ್ದೀನಿ, ಇದೇ ನನಗೆ, ನಾನು ಬ್ರಾಹ್ಮಣ ಅಂತ ಹೇಳಿದ ತಕ್ಷಣ ಈಗ ನೀರು ಕುಡಿಬೋದು ಅಂದ್ರೆ ಸುಭಾಷ್ ಚಂದ್ರ ಬೋಸರು ಇದನ್ನು ಅಪಹಾಸ್ಯ ಮಾಡ್ತಾ ಹೇಳ್ತಾರೆ, ಆ ನನ್ನ ಪುಣ್ಯಾತ್ಮ ಮಿತ್ರ ಎಂಥ ಸಂಭಾವಿತನಾಗಿದ್ದ ಅಂತಂದ್ರೆ ನಮ್ಮ ಪುಣ್ಯ ಅವತ್ತು ಜನವಾರ ಅವನ ಮೈ ಮೇಲಿತ್ತು, ಉಳಿದಂಥದ್ದು ಯಾವಾಗಲೂ ಗೂಟಕ್ಕೆ ನೇತಾಕಿ ಬರ್ತಿದ್ದ ಅಂತ. ಮಿತ್ರರೆ, ಭಾರತ ಯಾವ ಪರಿ ಈ ಜಾತೀಯ ಕ್ಲಚಸ್ಗಳಲ್ಲಿ ಸಿಕ್ಕಾಕೊಂಡಿತ್ತು ಅಂತಂದ್ರೆ ಸುಭಾಷ್ ಚಂದ್ರ ಬೋಸರು ಅರಸಿಕೊಂಡು ಹೋಗಿದ್ದೇನನ್ನೋ ಅವ್ರು ಇಂಥದ್ದನ್ನು ನೋಡಿ ಇನ್ನೂ ಭ್ರಮ ನಿರಸನಕ್ಕೊಳಗಾಗ್ಬಿಟ್ರು. ಏನಾಗುತ್ತೆ ಮುಂದೆ ಅಂತ ಅವ್ರು ಆಲೋಚನೆ ಮಾಡುವಂಥ ಹೊತ್ತಲ್ಲಿ 2 ತಿಂಗಳುಗಳಿಗಿಂತಲೂ ಹೆಚ್ಚು ಕಳೆದೇ ಹೋಗಿತ್ತು. ಇತ್ತ ಸುಭಾಷ್ ಚಂದ್ರ ಬೋಸರು ಕಾಲೇಜ್ನಲ್ಲೂ ಇಲ್ಲ, ಅವ್ರು ಇರಬೇಕಾದ ಜಾಗದಲ್ಲೂ ಇಲ್ಲ, ಮನೆಗೆ ಯಾವ ಸುದ್ದಿಯೂ ಇಲ್ಲ ಅಂತ ಗೊತ್ತಾದಾಗ ಮನೆಯಲ್ಲಿ ಎಂಥ ಚಡಪಟಿಕೆ ಆಗಿರ್ಬೋದು ಊಹಿಸ್ಕೊಳ್ಳಿ. ಮೊದಲೇ ಈ ಹುಡುಗನನ್ನು ಕಂಡ್ರೆ ಮನೆಯಲ್ಲಿ ಎಲ್ರಿಗೂ ಪ್ರೀತಿ. ಅಣ್ಣ ಶರತ್ ಒಮ್ಮೆ ಹೇಳ್ತಾರೆ, ಸುಭಾಷನಿಗೆ ನಂಗೆ ಬೈಬೇಕು ಅಂತ ಅನ್ಸತ್ತೆ,
ಅವನು ಈ ಥರದ್ದೆಲ್ಲ ಕೆಲಸ ಮಾಡ್ತಿರ್ತಾನೆ, ಅಲ್ಲಿ ಯಾರ್ದೋ ಸಂಪರ್ಕ ಮಾಡ್ಕೊಳ್ತಾನೆ, ಮತ್ತೇನೋ ಮಾಡ್ತಾನೆ, ಹಂಗಂದಾಗೆಲ್ಲ ಬೈಬೇಕು ಅನ್ಸುತ್ತೆ. ಆದರೆ ಅವ್ನು ಮುದ್ದಾಗಿರುವಂಥ ಮುಖ ನೋಡಿದಾಗಲೆಲ್ಲ ನನ್ನ ಮಾತೇ ನಿಂತೋಗ್ಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ. ತಾಯಿಯಂತೂ ಸುಭಾಷನನ್ನು ಎಷ್ಟು ಪ್ರೀತಿಸ್ತಿದ್ರು ಅಂತಂದರೆ, ಅವನು ಈ ಥರ ಮಾಡ್ತಿರುವಾಗಲೆಲ್ಲವೂ ಕೂಡ ಆಕೆಗೆ ಒಂದು ದುಗುಡ ಏನು ಅಂದರೆ, ನನ್ನ ಮಗನಿಗೇನಾದರೂ ತೊಂದರೆ ಆಗ್ಬಿಡತ್ತಾ ಅಂತ. 14 ಮಕ್ಕಳಲ್ಲಿ 9ನೇವರು ಸುಭಾಷ್, 6 ಹೆಣ್ಣು 8 ಗಂಡು ಅವ್ರ ಮನೆಯಲ್ಲಿ, ಅದರಲ್ಲಿ 9ನೇವನು ಸುಭಾಷ್. 9ನೇವನು ಆದಾಗ್ಯೂ ಕೂಡ ಆ ತಾಯಿಗೆ ಇವನ ಮೇಲೆ ಒಂದು ಮುಷ್ಟಿ ಹೆಚ್ಚು ಪ್ರೀತಿ ಇತ್ತು. ಹೀಗಾಗಿ ಯಾವಾಗ ಸುಭಾಷ್ ಕಾಣೆ ಆಗ್ಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತೋ, ಆಕೆ ಅನ್ನ ನೀರನ್ನು ತ್ಯಜಿಸಿಯೂ ಆಕೆ ಒಂಥರ ಹುಚ್ಚಿ ಥರ ಆಗ್ಬಿಟ್ಟಿದ್ಲು ಅಂತ ಹೇಳ್ತಾರೆ. ಶರತ್ನ ಪತ್ನಿ ಸುಭಾಷನ ಸಮವಯಸ್ಕಳಾಗಿದ್ದಂಥ ಹೆಣ್ಮಗಳು, ಆಕೆಯನ್ನು ಭಾಬೀಜಿ ಅಂತಾನೆ ಕರೀತಿದ್ರಂತೆ ಸುಭಾಷ್ ಬಾಬು. ಆಕೆಗೂ ಕೂಡ ಹುಚ್ಚಿ ಥರ ಆಗ್ಬಿಟ್ಟಿದ್ಲು. ಈಗ ಅಲ್ದಾಡ್ತಾ ಇರುವಂಥ ಸುಭಾಷ್ ಚಂದ್ರ ಬೋಸರ ಈ ಚಿಂತನೆಗಳು, ಚಿಂತೆಗಳು ಇವ್ರನ್ನ ಕಾಡ್ತಾ ಇದ್ರೆ, ಚಿಂತನೆಗಳು ಅವರ ತಲೆಯಲ್ಲಿ 100 ದಿಕ್ಕಿನಲ್ಲಿ ಹೊಳಿತಾ ಇದ್ದು. ಆ ಚಿಂತನೆಗಳೇನು, ಸುಭಾಷರು ವಾಪಸ್ ಮನೆಗೆ ಹೇಗೆ ಬಂದರು ಅನ್ನೋದನ್ನ ನಾಳಿನ ಎಪಿಸೋಡ್ನಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.